ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. 1979 IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿರುವ ಇತಿಹಾಸದ ಪ್ರಮುಖ ಕ್ವಶನ್ಗಳು. ಅಜಂತ ಗುಹೆಗಳು ಕಂಡುಬರುವ ರಾಜ್ಯ ಅಂದರೆ ಮಹಾರಾಷ್ಟ್ರ. ಎರಡನೇ ಕ್ವಶನು, ಸಿಪಾಯಿ ದಂಗೆಗೆ ಕಾರಣವಾದ ತಕ್ಷಣದ ಪ್ರಚೋದನೆ ಕಾರಣ ಯಾವುದಂದರೆ ಕಾಡು ತೋಷಗಳಿಗೆ ಹಸುವಿನ ಮಾಂಸ ಲೇಪಿಸುವುದು. ಕ್ವಶನ್ ನಂಬರ್ 3, 1930ರಲ್ಲಿ ಗಾಂಧೀಜಿ ದಂಡಯಾತ್ರೆ ಆರಂಭಿಸಿದ್ದು ಯಾವಾಗ? ಮಾರ್ಚ್ 12, 1930. ಉಪ್ಪಿನ ಮೇಲೆ ಹೇರಲಾದ ತೆರಿಗೆಯನ್ನು ರದ್ದು ಮಾಡೋಕ್ಕೋಸ್ಕರ 1930ರಲ್ಲಿ ಗಾಂಧೀಜಿಯವರು ದಂಡಯಾತ್ರೆ ಆರಂಭ ಮಾಡಿದರು. ಗಾಂಧೀಜಿ ಚಂಪಾರಣ ಚಳವಳಿ ಆರಂಭಿಸಿದ ವರ್ಷ? ಇಂಡಿಗೋ ಅಥವಾ ನೀಲಿ ಬೆಳೆಗಾರ ರಕ್ಷಣೆಗಾಗಿ 1917ರಲ್ಲಿ ಚಂಪಾರಣ ಚಳವಳಿಯನ್ನು ಗಾಂಧೀಜಿಯವರು ಆರಂಭ ಮಾಡಿದರು. 5ನೇ ಕ್ವಶನ್, ಕ್ರಿಪ್ಸ್ ಮಿಷನ್ ದಿವಾಳಿಯಿಂದ ಬ್ಯಾಂಕೊಂದರ ಮುಂದಿನ ದಿನಾಂಕದ ಚೆಕ್ ಎಂದು ಯಾರು ಟೀಕಿಸಿದರೆಂದರೆ ಮಹಾತ್ಮ ಗಾಂಧಿ. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇದಕ್ಕೆ ಸಂಬಂಧಿಸಿದೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರದ ರಿಯಾಯಿತಿ ನೀಡಲು ಕಾಂಗ್ರೆಸ್ ಸಮ್ಮತಿ. ಕ್ವಶನ್ ನಂಬರ್ 7, ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಬಿರುದನ್ನು ಬ್ರಿಟಿಷರಿಗೆ ವಾಪಸ್ಸು ಮಾಡಿದ್ದು ಈ ಕಾರಣಕ್ಕಾಗಿ? ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919 ನಡೆದ ಕಾರಣಕ್ಕಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಬಿರುದನ್ನು ಬ್ರಿಟಿಷರಿಗೆ ವಾಪಸ್ಸು ನೀಡುತ್ತಾರೆ. ಪಶ್ಚಿಮ ಬಂಗಾಳದ ಭಕ್ತಿ ಸಂತ ಮತ್ತು ಹರಿಕಾರ ಯಾರು? ಚೈತನ್ಯ ಮಹಾಪ್ರಭು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿಗಳು ಯಾರಾಗಿದ್ದಂದರೆ ಲಾರ್ಡ್ ಕ್ಲೈವ್ ಅಟ್ಲೆ. ಸೂಫಿ ಪಂಥ ಹುಟ್ಟಿದ್ದು ಎಲ್ಲಿಂದರೆ ಇಸ್ಲಾಂನಲ್ಲಿ. ಭಾರತದಲ್ಲಿ ಮೂರ್ತಿ ಪೂಜೆ ಪ್ರಾರಂಭವಾಗಿದ್ದು ಯಾವಾಗಂದರೆ ಗುಪ್ತರ ಕಾಲದಲ್ಲಿ. ಬೆಲೆ ನಿಯಂತ್ರಣ ಪದ್ಧತಿಯನ್ನು ಜಾರಿ ತಂದ ಮುಸ್ಲಿಂ ದೊರೆ ಯಾರೆಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಮಧ್ಯಕಾಲೀನ ಭಾರತದಲ್ಲಿ ರಾಜರಿಗೆ ಆದಾಯ ಮುಖ್ಯವಾಗಿ ಇದರಿಂದ ಬರುತ್ತಿತ್ತಂದರೆ ಭೂಕಂದಾಯದ ಮೂಲಕ ಇವರಿಗೆ ಆದಾಯ ಬರುತ್ತಿತ್ತು. ಮೊಘಲರ ಕಾಲದ ಮನಸಬ್ದಾರ್ ಅಂದರೆ ಭೂ ಮಾಲೀಕರು ಮತ್ತು ಜಮೀನ್ದಾರರನ್ನು ಮನಸಬ್ದಾರ್ ಎಂದು ಕರೆದಿದ್ದರು. ಗಾಂಧೀಜಿ ಬರುವ ಮೊದಲು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಧುರೀಣತ್ವ ನಾಯಕತ್ವ ಯಾರೆಂದರೆ ಸುಭಾಷ್ ಚಂದ್ರ ಬೋಸ್. ಫ್ರೆಂಚರ ಆಧಿಪತ್ಯ ಕೊನೆಗೊಂಡಿದ್ದು ಈ ಯುದ್ಧದ ಮೂಲಕ ಅಂದರೆ ವಾಂಡಿವಾಸ್ ಕದನ. ಈ ವಾಂಡಿವಾಸ್ ಕದನ 1760 ಜನವರಿ 22ರಂದು ನಡೆಯುತ್ತದೆ. ಶಂಕರಾಚಾರ್ಯರ ಪ್ರತಿಪಾದಿಸಿದ ಸಿದ್ಧಾಂತ ಎಂದರೆ ಅದ್ವೈತ ಸಿದ್ಧಾಂತ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಶಿಲ್ಪಗಳು ಎಲ್ಲಿ ಕಂಡುಬರುತ್ತದೆ? ಎಲಿಫೆಂಟದ ಗುಹೆ. ಇದು 1ನೇ ಕೃಷ್ಣ. ಔರಂಗಜೇಬನ ಅವಧಿಯಲ್ಲಿ ಯಾರು ಆತನ ಆಡಳಿತದಲ್ಲಿ ಭಾಗಿಯಾಗಿರಲಿಲ್ಲ? ಮರಾಠರು. ವಿಜಯನಗರ ಸಾಮ್ರಾಜ್ಯಕ್ಕೆ ಪತನವಾದ ಮುಖ್ಯ ಕಾರಣವೆಂದರೆ ಮುಸ್ಲಿಂ ರಾಜ್ಯರ ಏಕತೆಗಾಗಿ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತದೆ. ಇಕ್ಬಾಲ್ ಜಿಂದಾಬಾದ್ ಎಂದು ಘೋಷಣೆ ಕೊಟ್ಟವರು ಭಗತ್ ಸಿಂಗ್. ರೆಡ್ ಶರ್ಟ್ ಚಳವಳಿ ಯಾರ ಗುರಿಯಾಗಿತ್ತಂದರೆ ಬ್ರಿಟಿಷರನ್ನು ಅಂದರೆ ರೆಡ್ ಶರ್ಟ್ ಚಳವಳಿಯ ಮುಖ್ಯ ಗುರಿ ಏನಾಗಿತ್ತಂದರೆ ಬ್ರಿಟಿಷರನ್ನು ಹೊರದೂಗಿಸುವುದು. ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರ ಹಾಗೂ ವಾಣಿಜ್ಯಗಳು ಯಶಸ್ವಿ ಸಾಧಿಸಲು ಕಾರಣ ಏನೆಂದರೆ ನೌಕಾಪಡೆಯ ಮೇಲುಗೈ. ಇಂಡೋ ಆರ್ಯನ್ ಭಾಷೆ ಅಲ್ಲ, ಅದೊಂದು ತಮಿಳು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ಕಡಿಮೆ ಭಾಗವಹಿಸಿದ ವರ್ಗ ಅಂದರೆ ಪ್ರಾಂತ್ಯಗಳ ರಾಜಕುಮಾರರು. ಹರಪ್ಪ ಸಂಸ್ಕೃತಿಯ ಮೇಲೆ ಯಾವುದು ಬೆಳಕು ಚೆಲ್ಲುತ್ತಂದರೆ ತಾಮ್ರಲಿಪಿಗಳು. ಸ್ವದೇಶಿ ಚಳವಳಿ ಆರಂಭವಾದುದು 1905ರಲ್ಲಿ. ಇದೆಲ್ಲಂದರೆ ಬಂಗಾಳ ವಿಭಜನೆ ವಿರೋಧಿ ಚಳವಳಿಯ ಸಂದರ್ಭದಲ್ಲಿ ಸ್ವದೇಶಿ ಚಳವಳಿ ಆರಂಭಗೊಂಡಿರುತ್ತದೆ. ಸ್ವರಾಜ್ಯ ಪಾರ್ಟಿಯ ಗುರಿ ಏನಾಗಿತ್ತು? ಸ್ವರಾಜ್ಯ ಪಾರ್ಟಿಯು 1923 ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕಾಂಗ ಪ್ರವೇಶಿಸುವ ಒಳಗಿನಿಂದ ವಿರೋಧಿಸುವುದು ಇದರ ಸ್ವರಾಜ್ಯ ಪಾರ್ಟಿಯ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಯಾವ ಪಕ್ಷವು ಬ್ರಿಟನ್ನಲ್ಲಿ ಆಡಳಿತವನ್ನು ಮಾಡುತ್ತಂದರೆ ಲೇಬರ್ ಪಾರ್ಟಿ ಅಥವಾ ಲೇಬರ್ ಪಕ್ಷ. ರಾಷ್ಟ್ರೀಯ ಜಾಗೃತಿಯನ್ನು ಒಂದು ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದವರು ಸುರೇಂದ್ರನಾಥ್ ಬ್ಯಾನರ್ಜಿ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ನಂತರ ಒಂದು ಪರಿಣಾಮ ಅಲ್ಲ, ಪಂಜಾಬ್ನಲ್ಲಿ ತಾತ್ಕಾಲಿಕ ಶಾಂತಿ. ಧನ್ಯವಾದಗಳು ಸ್ನೇಹಿತರೆ. SN ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.